ಯಾರ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಈ ಸತಿ ವಿಶೇಷವಾಗಿ ಅಣ್ಣಮ್ಮನ ಅಲಂಕಾರ ಮಾಡಿದಿರಿ. ಯಾವ ಸ್ವರೂಪದ ಅಲಂಕಾರ ಮಾಡಿದಿರಿ ಅಂತ ನಮ್ಮ ಜನಗಳಿಗೆ ತಿಳಿಸ್ಬೋದಾ ಅಂತ? ಕೆಂಗೇರಿಯ ಈ ಭಾಗದಲ್ಲಿ ವಾರ್ಡ್ ನಂಬರ್ 159 ತರಕಾರಿ ಮಾರ್ಕೆಟ್ ರೋಡ್ ಅಣ್ಣಮ್ಮದೇವಿ ಭಕ್ತ ಮಂಡಳಿ ವರ್ತಕರ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವರೂಪಿ ಅಣ್ಣಮ್ಮನ್ನ ಅಲಂಕಾರ ಮಾಡಿ ಅದನ್ನ ಪ್ರತಿದಿನ ಒಂದೊಂಥರ ಅಲಂಕಾರ ಮಾಡ್ತೀವಿ. ಆಮೇಲೆ ಹೂವಿನ ಅಲಂಕಾರ ಚೇಂಜ್ ಮಾಡ್ತೀವಿ. ಆಮೇಲೆ ಅನ್ನದಾನ ಮಾಡ್ತೀವಿ. ಡೈಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಮಕ್ಕಳಿಗೆ ನೋಟ್ಬುಕ್ಸು, ವಯಸ್ಸಾದವ್ರಿಗೆ ಸ್ಯಾರಿ ಎಲ್ಲ ಕೊಡೋದು ಅದೆಲ್ಲ ಮಾಡ್ತೀವಿ. ಪ್ರತಿ ವರ್ಷದಂತೆ ನಡ್ಕೊಂಡು ಬರ್ತಾ ಇದೆ. ಈ ವರ್ಷ ವಿಶೇಷವಾಗಿ ಮುತ್ತಿನ ಪಲ್ಲಕ್ಕಿಲಿ ಅಣ್ಣಮ್ಮನ್ನ ಕೆಂಗೇರಿ ರಾಜ ಬೀದಿಗಳಲ್ಲಿ ಪಟಾಕಿ ಬಾಣ ಬಿರುಸುಗಳೊಂದಿಗೆ ತಾಳಮೇಳ ಎಲ್ಲ ಕರೆಸಿ ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ ಇದೆ. ಒಂದು 2 ರಿಂದ 3 ಸಾವಿರ ಜನ ಅನ್ನದಾನ ಪ್ರಸಾದ ಯಮನ್ ಪ್ರಸಾದ ಊಟ ಮಾಡ್ತಾರೆ. ಎಲ್ಲರೂ ಕೆಂಗೇರಿ ಗ್ರಾಮಸ್ಥರು, ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು, ಸಂಘ ಸಂಸ್ಥೆಯವರು ಎಲ್ಲರೂ ನಮ್ಗೆ ಸಹಕಾರ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ತೆ. ಶ್ರೀ ಅಣ್ಣಮ್ಮದೇವಿ ಭಕ್ತ ಮಂಡಳಿ ವರ್ತಕರ ಸಂಘ ಏನಿದು 26 ವರ್ಷಗಳಿಂದ ವಿಜೃಂಭಣೆಯಿಂದ ಈ ಅಣ್ಣಮ್ಮದೇವಿ ಉತ್ಸವವನ್ನು ಈ ಮೊದಲನೇ ವರ್ಷದಿಂದ 5 ದೇವತೆಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ವು. ಈಗ ಬರ್ತಾ ನಾವು ಈಗ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ದೇವಿನ ಸ್ವರೂಪಿ ಥರ ಮಾಡಿ ಈ ನಮ್ಮ ಕೆಂಗೇರಿ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಬರ್ತಾ ಇದೆ. ಈಗ 26ನೇ ವರ್ಷ ನಡೀತಾ ಇದೆ. ನಮ್ಮಲ್ಲಿ ಪ್ರತಿ ವರ್ಷದಂತೆ ಅನ್ನದಾನ ನಡೆಯುತ್ತೆ. ಇಲ್ಲಿ ಅಕ್ಕಪಕ್ಕ ಶಾಲಾ ಮಕ್ಕಳಿಗೆ ಮತ್ತು ಈ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳು ಕೊಡುವಂಥದ್ದು ನಡೀತಾ ಇದೆ. ಈಗ ಇಂದು 3ನೇ ದಿನ, ಇವತ್ತು ಅನ್ನದಾನ ನಡೀತಾ ಇದೆ. ಸ್ಟಾರ್ಟ್ ಆಗುತ್ತೆ ಇನ್ನೇನು. ಮತ್ತು 5 ದಿನಗಳ ಕಾಲ ಈ ಪೂಜಾ ಕಾರ್ಯ ನಡೆಯುತ್ತೆ. ಕೊನೆ ದಿನ ಈ ಕೆಂಗೇರಿ ಮುಖ್ಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಈ ಮುತ್ತಿನ ಪಲ್ಲಕ್ಕಿಯಲ್ಲಿ ಅಣ್ಣಮ್ಮ ದೇವಿಯನ್ನು ಮೆರವಣಿಗೆ ಮಾಡಿ ನಂತರ ಅದನ್ನ ಬೀಳ್ಕೊಡುಗೆ ಮಾಡಿದ್ವಿ. ಅಲಂಕಾರ ಮಾಡಿದಿರಿ ಅಣ್ಣಮ್ಮನಿಗೆ ಅಂತ? 26 ವರ್ಷದಿಂದನೂ ಒಂದೊಂದು ದೇವರಿಗೆ ಒಂದೊಂದು ಅವತಾರ ವರ್ಷ ಒಂದೇ ತರ ಮಾಡಲ್ಲ, ಬೇರೆ ಬೇರೆ ತರ ಮಾಡ್ತೀವಿ. ಈ ಸಲ 26 ವರ್ಷ ಆಗಿರೋದ್ರಿಂದ ವಿಶ್ವರೂಪಿ ಅಣ್ಣಮ್ಮ ರೂಪನ ಮಾಡಿಸಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ನೋಡ್ತಿದ್ದಾರೆ. ಜನ ಎಲ್ಲ ಇಷ್ಟಪಡ್ತಾ ಇದಾರೆ ಅಣ್ಣಮ್ಮನ್ನ? ಇಷ್ಟಪಡ್ತಿದ್ದಾರೆ ಮೇಡಮ್. ಇಷ್ಟಪಡ್ಬೇಕಂದ್ರೆ ವರ್ಷನೂ ನಮ್ಮ ಸಂಘದ ವತಿಯಿಂದ ಎಲ್ಲ ಮಾಡ್ತೀವಿ. ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಅದೊಂದಕ್ಕೆ ಖುಷಿ ಬೀಳ್ತೀವಿ.